ಯು ಹ್ಯಾವ್ ಟು ಟ್ರೈ ದಿಸ್ ಯಮ್ಮಿ ಪಿಜ್ಜಾ. ಸೊ ನಾನು ಇದನ್ನು ತವಾದಲ್ಲಿ ಮಾಡಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ವಿದೌಟ್ ಚೀಸ್, ವಿದೌಟ್ ಗಾರ್ಲಿಕ್, ವಿದೌಟ್ ಆನಿಯನ್. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಕಾವಲಿಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಸೊ ಆಯಿಲ್ ಕಾದಾದ ಮೇಲೆ ನಾನು ಇಲ್ಲಿ ಕ್ಯಾಪ್ಸಿಕಮ್ಮನ್ನು ಹಾಕ್ತಿದ್ದೀನಿ. ಸೊ ಕ್ಯಾಪ್ಸಿಕಮ್ಮನ್ನು ನಾವು ಇಲ್ಲಿ ಚೆನ್ನಾಗಿ ಶಾಲೋ ಫ್ರೈ ಮಾಡೋಣ. ಸೊ ಇದಕ್ಕೆ ನಾನು 1/2 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ತಿದ್ದೀನಿ. ಸೊ ಇದಾದಮೇಲೆ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ನಾನು ಇದನ್ನು ಹೆಚ್ಚು ಫ್ರೈ ಮಾಡಲ್ಲ, ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ, ಹಾಫ್ ಫ್ರೈ ಮಾಡ್ತಿದ್ದೀನಿ. ಯಾಕಂದರೆ ಪಿಜ್ಜಾಕ್ಕೆ ಹೇಗೋದು ಬೇಯುತ್ತಲ್ಲ, ಸೊ ಅದಕ್ಕೆ ನಾನು ಸ್ವಲ್ಪ ಇದನ್ನು ಫ್ರೈ ಮಾಡ್ತಿದ್ದೀನಿ. ಆದಮೇಲೆ ನಾನು ಇದಕ್ಕೆ ಆನಿಯನ್ ಹಾಕ್ತಿಲ್ಲ. ಸೊ ಇದು ನೋ ಆನಿಯನ್, ನೋ ಗಾರ್ಲಿಕ್ ಪಿಜ್ಜಾ. ಇನ್ನೊಂದು ವಿಡಿಯೋದಲ್ಲಿ ನಾನು ಆನಿಯನ್ ಮತ್ತು ಗಾರ್ಲಿಕ್ ಹಾಕಿ ಮಾಡೋದು ಪಿಜ್ಜಾ ಸಹ ಹಾಕ್ತೀನಿ ಯೂಟ್ಯೂಬ್ ಚಾನಲ್ಗೆ. ಸೊ ಇದಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದು ಒಳ್ಳೆ ಕ್ಯಾಪ್ಸಿಕಮ್ ಒಳ್ಳೆ ಅಂದರೆ ಹಾಫ್ ಫ್ರೈ ಆಗುವಾಗ ನಾವು ಅದಕ್ಕೆ ಟೊಮೆಟೊ ಹಾಕಬೇಕು. ಫಸ್ಟೇ ಟೊಮೆಟೊ ಹಾಕಿದರೆ ಅದರ ಜ್ಯೂಸಿ ಇದೆಲ್ಲ ಬಿಟ್ಟು ಅದೇನಾಗುತ್ತೆ ಅಂದರೆ ಟೊಮೆಟೊ ಹಾಫ್ ಫ್ರೈ ಆಗಬೇಕು. ಜಾಸ್ತಿ ಬೆಂದು ಹೋದರೂ ಅದು ಅಷ್ಟು ಟೇಸ್ಟ್ ಆಗಲ್ಲ. ಸೊ ಹಾಫ್ ಫ್ರೈ ತನಕ ನಾವು ಅದನ್ನು ಫ್ರೈ ಮಾಡ್ತಿದ್ದೀವಿ. ಸೊ ಈಗ ನಾನು 1 ಟೊಮೆಟೊನ ಈ ರೀತಿ ಕೊಯ್ದುಬಿಟ್ಟು ಇದನ್ನು ಹಾಕ್ತಿದ್ದೀನಿ. ನಿಮಗೆ ಪಿಜ್ಜಾಕ್ಕೆ ಹೇಗೆ ಬೇಕೋ ಹಾಗೆ ಕೊಯ್ದು ನೀವು ಇದನ್ನು ಹಾಕ್ಬೋದು. ಸೊ ಇದನ್ನು ಚೆನ್ನಾಗಿ ಹಾಫ್ ಫ್ರೈ ಅಂದರೆ ಹೆಚ್ಚು ಫ್ರೈ ಮಾಡಲಿಕ್ಕಿಲ್ಲ, ಇದು ತುಂಬ ಫ್ರೈ ಮಾಡೋಕ್ಕಿಲ್ಲ, ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಇಲ್ಲಿ ಚೆನ್ನಾಗಿ ಒಂಚೂರು ಫ್ರೈ ಮಾಡ್ತಿದ್ದೀನಿ. ನೋಡಿ ಇದು ಹೀಗೆ ಹಾಫ್ ಫ್ರೈ ಆದಮೇಲೆ ನಾವು ಇಲ್ಲಿ ಗ್ಯಾಸ್ ಆಫ್ ಮಾಡಬೇಕು. ಸೊ ನಾನಿಲ್ಲಿ ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಸೊ ಇದಕ್ಕೆ ನಾನು 1/2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ, 1/2 ಟೇಬಲ್ ಸ್ಪೂನ್ ಪೆಪ್ಪರ್ ಹಾಕ್ತಿದ್ದೀನಿ. ಸೊ ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಇದಾದಮೇಲೆ ನಾವು ಈಗ ಚೀಸ್ ಬಳಸ್ತಿಲ್ಲಲ್ಲ ಪಿಜ್ಜಾಕ್ಕೆ, ಸೊ ಅದಕ್ಕೆ ನಾವೀಗ ಏನು ಮಾಡಬೇಕಂದ್ರೆ ಚೀಸ್ ಇದು ಮಾಡಬೇಕು, ಮೈದಾ ಹಿಟ್ಟು ಮತ್ತು ಮಿಲ್ಕಲ್ಲಿ. ಸೊ ಬನ್ನಿ ಅದನ್ನು ಮಾಡೋಕ್ಕೆ ಹೋಗೋಣ ಬನ್ನಿ. ಸೊ ಇದನ್ನು ನಾನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಬನ್ನಿ ಈಗ ಚೀಸ್ ಮಾಡೋಣ ನಾವು ಮನೇಲಿ. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಿದ್ದೀನಿ. ಸೊ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಆದಮೇಲೆ 1/2 ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ತಿದ್ದೀನಿ. ಸೊ 1/2 ಟೇಬಲ್ ಸ್ಪೂನಷ್ಟು ಮೈದಾ ಹಾಕಿ ಒಳ್ಳೆ ಇದನ್ನು ಸ್ಟರ್ ಮಾಡಬೇಕು. ಸೊ ಸ್ಟರ್ ಮಾಡಿ ನೋಡಿ ಹೀಗಾಗುವಾಗ ನಾನೊಂದು 1/2 ಗ್ಲಾಸಷ್ಟು ಮಿಲ್ಕ್ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿ ಹೀಗೆ ಮಿಕ್ಸ್ ಮಾಡಬೇಕು. ಸೊ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಹೀಗೆ ಕುದಿಬೇಕು. ಸೊ ಇದು ನೋ ಲಮ್ಸ್ ಇರಬಾರ್ದು, ಲಮ್ಸ್ ಇರಲೇಬಾರ್ದು, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕ್ತಿದ್ದೀನಿ ಆ್ಯಂಡ್ ಮಿಕ್ಸ್ ಮಾಡ್ತಿದ್ದೇನೆ. ಸೊ ನೋಡಿ ಈ ರೀತಿ ಥಿಕ್ನೆಸ್ ಬರಬೇಕು. ಮತ್ತು ಅದು ತಣ್ಣಗೆ ಆಗುವಾಗ ಅದು ಬೇಗ ಗಟ್ಟಿ ಆಗುತ್ತೆ. ಸೊ ಅದಾದಮೇಲೆ ನಾನೀಗ ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಸೊ ಬನ್ನಿ ಈಗ ಪಿಜ್ಜಾ ಮಾಡೋಣ ಬನ್ನಿ. ಸೊ ನಾನು ಇಲ್ಲಿ ಚಪಾತಿ ಹಿಟ್ಟು ಯೂಸ್ ಮಾಡ್ತಿದ್ದೀನಿ. ಸೊ ಒಂದು ಚಪಾತಿದಲ್ಲಿ ಹಾಕಿ, ಸೊ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಅಷ್ಟು ಹಾಕ್ತಿದ್ದೀನಿ, ಸ್ವಲ್ಪ ಕೊಕೊನಟ್ ಆಯಿಲ್. ಸೊ ಸ್ವಲ್ಪ ಎಣ್ಣೆ ಹಾಕಿ ಹೀಗೆ ಸವರ್ತಿದ್ದೀನಿ. ಸೊ ಇದನ್ನು ಪಿಜ್ಜಾನ ಕುಕ್ ಮಾಡುವಾಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ಆಗ ಅದು ಚೆನ್ನಾಗಿ ಕುಕ್ ಆಗುತ್ತೆ. ಯಾಕಂದರೆ ನಾವು ಇಲ್ಲಿ ತವಾ ಪಿಜ್ಜಾ ಮಾಡ್ತಿದ್ದೀವಲ್ಲ, ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಅದು ಕುಕ್ ಆಗಬೇಕು. ಸೊ ನೆಕ್ಸ್ಟ್ ಇದನ್ನು 2 ಕಡೆ ಆಯಿಲ್ ಹಾಕಿ ಫ್ರೈ ಮಾಡಬೇಕು. ಸೊ ಒಂದು ಕಡೆ ಹೆಚ್ಚು ಫ್ರೈ ಮಾಡೋಕ್ಕಿಲ್ಲ. ನೋಡಿ ಈಗ ಈ ಬೇಸ್ ಮೇಲೆ ನಾವು ಸಾಸ್ ಎಲ್ಲ ಹಾಕಿರೋದು. ಸೊ ಈಗ ಇಲ್ಲಿ ಚೆಂದ ಹಿಂದೆ ಕಡೆ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಈಗ ನಾವು ಈ ಬೇಸಲ್ಲಿ ಮಾಡಬೇಕು ಪಿಜ್ಜಾ ಸಾಸ್ ಎಲ್ಲ ಹಾಕಿ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂತ, ನಾನು ಹೋಮ್ ಮೇಡ್ ಸಾಸ್ ಮಾಡಿದ್ದೆಲ್ಲ ಅದನ್ನು ಹಾಕ್ತಿದ್ದೀನಿ 1 ಟೇಬಲ್ ಸ್ಪೂನ್. ಯೂಟ್ಯೂಬ್ ಚಾನಲ್ಗೆ ಆಲ್ರೆಡಿ ನಾನು ಹಾಕಿದ್ದೀನಿ ಹೋಮ್ ಮೇಡ್ ಸಾಸ್ ಮಾಡೋದನ್ನು. ಸೊ ನೀವು ಹೋಗಿ ನೋಡಿ. ಇದಾದಮೇಲೆ ನಾನು ಆ ಸಾಸ್ ಇದೆಯಲ್ಲ, ಏನು ವೈಟ್ ಸಾಸ್, ಚೀಸ್ ಬದಲು ಅದನ್ನು ಯೂಸ್ ಮಾಡ್ತೀನಲ್ಲ, ಅದು 1-2 ಟೇಬಲ್ ಸ್ಪೂನ್ ಹಾಕಿ ನೋಡಿ ಈ ರೀತಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಾದಮೇಲೆ
ಹೀಗೆ ಫುಲ್ ಸರೌಂಡೆಲ್ಲ ಸಾಸ್ ಆಗಿ ಹಾಕಬೇಕು. ನಾನು ಇದಕ್ಕೆ ಚೀಸ್ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದೆ, ಸೊ ಹಾಗೆ ಕಲರ್ ಸ್ವಲ್ಪ ಚೇಂಜ್ ಆಯಿತು. ನೀವು ಬ್ಯಾಡ್ದಿದ್ರೆ ಹಾಕಬೇಡಿ ಇದ್ದೀನಿ. ಸೊ ಇದಾದಮೇಲೆ ನಾನು ಇದಕ್ಕೆ ಹಾಕ್ತಿದ್ದೀನಿ ಬೆಲ್ ಪೆಪ್ಪರ್ಸ್. ಹೀಗೆ ಬೆಲ್ ಪೆಪ್ಪರ್ಸನ್ನು ಚೆನ್ನಾಗಿ ಡೆಕೋರೇಟ್ ಆಗಿ ಹಾಕ್ತಿದ್ದೀನಿ. ಸೊ ನೋಡಿ, ಬೆಲ್ ಪೆಪ್ಪರನ್ನು ಹೀಗೆ ಹಾಕಬೇಕು. ಸೊ ನಾನು ಹೀಗೆ ಇಲ್ಲಿ ಎಲ್ಲ ಕಡೆ ಹಾಕಿದ್ದೀನಿ. ಇದಾದಮೇಲೆ ಟೊಮೆಟೊ ಹಾಕಬೇಕು. ನಾನು ಹೀಗೆ ಹಾಕ್ತಿದ್ದೀನಿ. ಸೊ ಹೀಗೆ ಹಾಕಿದೆ. ಸೊ ಇದಾದಮೇಲೆ ಈ ಸಾಸ್ ಏನೋ ಉಳಿದಿತ್ತಲ್ಲ, ಅದೆಲ್ಲ ಹೀಗೆ ಸುಮ್ಮನೆ ಡೆಕೋರೇಷನ್ಗೆ ಅಂತೇಳಿ ಸ್ವಲ್ಪ ಉಳಿದಿತ್ತು, ಅದನ್ನು ಹೀಗೆ ಹಾಕ್ತಿದ್ದೆ ನಾನು. ಉಳಿದ ಸಾಸ್ ಹಾಕಿ ಆದಮೇಲೆ ಸ್ವಲ್ಪ ಪೆಪ್ಪರ್ ಹೀಗೆ ಮೇಲೆ ಡ್ರಿಸಲ್ ಮಾಡ್ತಿದ್ದೀನಿ, ಸ್ವಲ್ಪ ಪೆಪ್ಪರ್ ಟೇಸ್ಟಿಗೋಸ್ಕರ. ಆ್ಯಂಡ್ ಇದಾದಮೇಲೆ ನಾನು ಇಲ್ಲಿ ಇದನ್ನು ಹೀಗೆ ಈ ರೀತಿ ಒಂದು ಲಿಡ್ಡಲ್ಲಿ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕಾಯಿಸ್ತೀನಿ. 15 ಮಿನಿಟ್ಸ್ ತನಕ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಿ. ಅದಾದಮೇಲೆ ನಿಮ್ಮ ತವಾ ಪಿಜ್ಜಾ ರೆಡಿ ಆಗುತ್ತೆ. ಸೊ ಈಗ ಇದಾಗಿದೆ. ಸೊ ಇನ್ನು ಬನ್ನಿ ನಾವು ಇದನ್ನು ಕಟ್ ಮಾಡಿ ಸರ್ವ್ ಮಾಡೋಣ. ಸೊ ಇಲ್ಲಿ ನಾನು ಸಾಸ್ ತೊಗೊಂಡಿದ್ದೀನಿ. ಸೊ ಸಾಸನ್ನು ಹೀಗೆ ನೋಡಿ ರೌಂಡಾಗಿ ಹಾಕ್ತಿದ್ದೀನಿ ನೋಡಿ, ಹೀಗೆ ಹಾಕ್ತಿದ್ದೀನಿ. ಸೊ ನೋಡಿ, ನಾನು ಹೀಗೆ ಸಾಸ್ ಹಾಕಿದೆ ರೌಂಡ್ ಮಾಡಿ. ಸೊ ಇದಾದಮೇಲೆ ನಾನು ಇದನ್ನು ನಾವು ಕಟ್ ಮಾಡೋಣ ಬನ್ನಿ. ನೋಡಿ, ಈ ಪಿಜ್ಜಾ ರೆಡಿಯಾಗಿದೆ. ಸೊ ಇದನ್ನು ನೀವು ನಿಮ್ಮ ಫ್ಯಾಮಿಲಿ ಜೊತೆ ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಸೊ ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಇದನ್ನು ಮರಿಬೇಡಿ. ಓಕೆ, ಬಾಯ್. ನನ್ನ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.